ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ದಾಂಡೇಲಿಯ ಆಸ್ತಿ ವಿಚಾರಕ್ಕೆ ಹತ್ಯೆ ಆಯ್ತಾ ಓಂ ಪ್ರಕಾಶ್ ಅವರದು. ತಂಗಿ ಅವರ ಹೆಸರಿಗೆ ಆಸ್ತಿಯನ್ನ ಮಾಡಿದ್ದಂತ ಓಂ ಪ್ರಕಾಶ್ ಅವರು ತಂಗಿ ಹೆಸರಿಗೆ ಯಾಕೆ ಆಸ್ತಿ ಮಾಡಿದ್ದೀರಿ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ರಂತೆ ಪತ್ನಿ. ವಾರನ್ನ ಮಾಡಿದಂತ ಪತ್ನಿ ನೋಡಿ, ಆಸ್ತಿ ವಿಚಾರಕ್ಕೆ ಪ್ರತಿನಿತ್ಯವೂ ಕೂಡ ಜಗಳ ಆಗ್ತಾ ಇತ್ತು ಅನ್ನೋದು ಈಗ ಸಿಗ್ತಾ ಇರುವಂತ ಅಪ್ಡೇಟ್ ಮಾಹಿತಿ. ಗೊತ್ತಿಲ್ಲ, ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು. ಇದೆಲ್ಲವೂ ಕೂಡ ಅಂತೆ ಕಂತೆಗಳು, ಈಗ ಸಿಗ್ತಿರುವಂತ ಇನ್ಸೈಡ್ ಇನ್ಫಾರ್ಮೇಶನ್ ಅಷ್ಟೇ. ತನಿಖೆಯಿಂದ ಗೊತ್ತಾಗಬೇಕು. ಈಗ ಡಿಸಿಪಿ, ಅಡಿಷನಲ್ ಕಮಿಷನರ್ ಜೊತೆಗೆ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಇವರೆಲ್ಲರೂ ಕೂಡ ಈಗ ನಿವಾಸದ ಹೊರಗಡೆ ನಿಂತು ಮಾತಾಡ್ತಿದ್ದಾರೆ. ಇದು ಈ ಕ್ಷಣದ ಲೈವ್ ದೃಶ್ಯಾವಳಿ. ಮನೆಯ ಒಳಗಡೆ ಹೋಗಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಈಗ ಬಂದಿದ್ದಾರೆ. ಮಾಹಿತಿಯನ್ನು ಕೂಡ ಪಡೆದುಕೊಳ್ತಿದ್ದಾರೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು. ಡಿಸಿಪಿ ಕೂಡ ಅಲ್ಲೇ ಇದ್ದಾರೆ, ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಕೊಲೆ ಆಗಿದೆ ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ಸದ್ಯಕ್ಕೆ ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ತನಿಖೆ ಆಗುತ್ತೆ. ಹಾಗಾದ್ರೆ ಮೊದಲಿಗೆ ಏನೆಲ್ಲ ಪ್ರಕ್ರಿಯೆಗಳಿರುತ್ತೋ ಆ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸ್ತಾರೆ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆಸ್ತಿ ವಿಚಾರವಾಗಿ ನಡೆದಿರಬಹುದು ಅನ್ನುವ ಶಂಕೆ ಇದೆ. ಮಾಡ್ಕೊಳ್ತಿದ್ದಾರೆ. ಒಂದು ಕಡೆ ಆಸ್ಪತ್ರೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ನಿವಾಸದ ಬಳಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ಕಮಿಷನರ್ ಬಂದಿದ್ದಾರೆ, ಅಡಿಷನಲ್ ಕಮಿಷನರ್ ಬಂದಿದ್ದಾರೆ, ಡಿಸಿಪಿ ಕೂಡ ಬಂದಿದ್ದಾರೆ. ಅಕ್ಕಪಕ್ಕದ ಮನೆಯವರನ್ನಾಗಿರ್ಬೋದು ಅಥವಾ ಅಲ್ಲಿ ಯಾರಿದ್ರು ಆ ಸಂದರ್ಭದಲ್ಲಿ ಅವರಿಂದ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಾರೆ. ಕೆಲವರನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ನೋಡಿ, ಇಲ್ಲಿ ಅಕ್ಕಪಕ್ಕದ ನಿವಾಸಿಗಳಿರ್ಬೋದು ಅಂತ ಅನಿಸ್ತಾ ಇದೆ. ಏನಾಯ್ತು, ಏನಾಗ್ತಾ ಇತ್ತು, ಮನೆಯಲ್ಲಿ ಯಾರೆಲ್ಲ ಬಂದಿದ್ರು, ಯಾರು ಬರ್ತಾ ಇದ್ರು, ಯಾರು ಹೋಗ್ತಾ ಇದ್ರು, ಈ ರೀತಿಯಾದಂತ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಇದು ಗಂಭೀರವಾದಂತ ಪ್ರಕರಣ. ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಾಗಿದ್ದಂತವರು, ನಿವೃತ್ತ ಡಿಜೆ ಐಜಿಪಿ ಅವರು, ಅವರ ಕೊಲೆ ಆಗಿದೆ. ಹಾಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಒಂದು ಕಡೆ ಮನೆಯ ಇಂಚಿಂಚು ಪರಿಶೀಲನೆ ಮಾಡ್ತಾ ಇರುವಂತಹ ಪೊಲೀಸರ ತಂಡ, ಅಕ್ಕಪಕ್ಕದವರ ಬಳಿಯಿಂದ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇರುವಂತಹ ಮತ್ತೊಂದು ತಂಡ, ಮತ್ತೊಂದು ಕಡೆ ಮಾರ್ಚೂರಿ ಬಳಿ ಮೃತದೇಹವನ್ನ ಇಡಲಾಗಿದೆ ಅನ್ನೋದು ಕೂಡ ಈಗ ಸಿಗ್ತಾ ಇರುವಂತಹ ಮಾಹಿತಿ. ಈಗೆಲ್ಲವೂ ಕೂಡ ಆದ ಬಳಿಕ ಬಂದು ಕಮಿಷನರ್ ಬ್ರೀಫ್ ಮಾಡಬಹುದು ಏನಾಗಿದೆ ಅಂತೇಳಿ. ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಹತ್ಯೆ ಆಗಿರುವಂತದ್ದು. ಸದ್ಯ ನಾವೀಗ HSR ಲೇಔಟ್ ನ ಅವರ ಮನೆಯ ಮುಂಭಾಗದಲ್ಲಿ ಇದೀವಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಹಿರಿಯ ಅಧಿಕಾರಿಗಳ ಭೇಟಿಯಾಗಿರುವಂತದ್ದು. ಡಿಜಿಐಜಿಪಿ ಅಲೋಕ್ ಮೋಹನ್ ಅವರು ಬಂದಿದ್ದಾರೆ. ಜೊತೆಗೆ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸ್ಥಳಕ್ಕೆ ಸದ್ಯ ಈಗ ಓಂ ಪ್ರಕಾಶ್ ಅವರ ಸೊಸೆಯಾಗಿರುವಂತಹ ಅವರು ಕೂಡ ಬಂದು ಭೇಟಿ ನೀಡಿರುವಂತದ್ದು. ಸದ್ಯ ಯಾಕಾಗಿ ಈ ಒಂದು ಘಟನೆ ನಡೆದಿದೆ ಅನ್ನೋ ಬಗೆಗೆ ತಪಾಸಣೆ ನಡೀತಾ ಇದೆ, ಪರಿಶೀಲನೆ ನಡೀತಾ ಇದೆ. ಸೋಕೋ ತಂಡ ಕೂಡ ಇಲ್ಲಿ ಬಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣ, ಈ ಒಂದು ಘಟನೆ ಏನ್ ನಡೆದಿದೆ, ಈ ಘಟನೆ ಸಂಬಂಧ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಏನಂತಂದ್ರೆ ದಾಂಡೇಲಿಯಲ್ಲಿರುವಂತಹ ಒಂದು ಆಸ್ತಿ ಏನಿತ್ತು, ಆಸ್ತಿ ವಿಚಾರಕ್ಕೆ ಈ ಒಂದು ಹತ್ಯೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಇವರು ಸಹೋದರಿಯರಿಗೆ ಇವರು ಆಸ್ತಿ ಮಾಡಿದ್ರು. ಆಸ್ತಿ ವಿಚಾರಕ್ಕೆ ಪದೇ ಪದೇ ಪತ್ನಿ ಕೂಡ ಗಲಾಟೆ ಮಾಡ್ತಾ ಇದ್ರು. ಗಲಾಟೆ ವಿಷಯಕ್ಕಾಗಿ ಸಹೋದರಿಯರು ತಂಗಿಯರ ವಿಷಯಕ್ಕೆ ಬರಬೇಡ ಅನ್ನುವಂತಹ ವಾರ್ನಿಂಗ್ ಕೂಡ ಓಂ ಪ್ರಕಾಶ್ ಅವರು ಮಾಡಿದ್ರಂತೆ. ಆ ಒಂದು ಘಟನೆಯ ಬಳಿಕ ಅವರು ಮತ್ತೆ ನನಗೆ ಜೀವ ಭಯ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶೇರ್ ಮಾಡಿಕೊಂಡಿದ್ರು ಓಂ ಪ್ರಕಾಶ್ ಅವರು. ಇದಾದ ಬಳಿಕ ಪದೇ ಪದೇ ಅವರ ಮಧ್ಯೆ ಕಲಹಗಳು, ಜಗಳಗಳಾಗ್ತಾ ಇರ್ತವೆ. ಹೊಯ್ಸಳ ವಾಹನದಿಂದ ಪೊಲೀಸರು ಬಂದು ಸಮಾಧಾನ ಮಾಡುವಂತೆ ಕೆಲಸ ಮಾಡ್ತಾರೆ. ಈ ಬಳಿಕ ಗನ್ ಹಿಡಿದು ಮನೆಯಲ್ಲೆಲ್ಲ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ದಾಂಡೇಲಿಯ ಆಸ್ತಿ ವಿಚಾರಕ್ಕೆ ಹತ್ಯೆ ಆಯ್ತಾ ಓಂ ಪ್ರಕಾಶ್ ಅವರದು. ತಂಗಿ ಅವರ ಹೆಸರಿಗೆ ಆಸ್ತಿಯನ್ನ ಮಾಡಿದ್ದಂತ ಓಂ ಪ್ರಕಾಶ್ ಅವರು ತಂಗಿ ಹೆಸರಿಗೆ ಯಾಕೆ ಆಸ್ತಿ ಮಾಡಿದ್ದೀರಿ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ರಂತೆ ಪತ್ನಿ. ವಾರನ್ನ ಮಾಡಿದಂತ ಪತ್ನಿ ನೋಡಿ, ಆಸ್ತಿ ವಿಚಾರಕ್ಕೆ ಪ್ರತಿನಿತ್ಯವೂ ಕೂಡ ಜಗಳ ಆಗ್ತಾ ಇತ್ತು ಅನ್ನೋದು ಈಗ ಸಿಗ್ತಾ ಇರುವಂತ ಅಪ್ಡೇಟ್
ಮಾಹಿತಿ. ಗೊತ್ತಿಲ್ಲ, ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು. ಇದೆಲ್ಲವೂ ಕೂಡ ಅಂತೆ ಕಂತೆಗಳು, ಈಗ ಸಿಗ್ತಿರುವಂತಹ ಇನ್ಸೈಡ್ ಇನ್ಫಾರ್ಮೇಶನ್ ಅಷ್ಟೇ. ತನಿಖೆಯಿಂದ ಗೊತ್ತಾಗಬೇಕು. ಈಗ ಡಿಸಿಪಿ, ಅಡಿಷನಲ್ ಕಮಿಷನರ್ ಜೊತೆಗೆ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಇವರೆಲ್ಲರೂ ಕೂಡ ಈಗ ನಿವಾಸದ ಹೊರಗಡೆ ನಿಂತು ಮಾತಾಡ್ತಿದ್ದಾರೆ. ಇದು ಈ ಕ್ಷಣದ ಲೈವ್ ದೃಶ್ಯಾವಳಿ. ಮನೆಯ ಒಳಗಡೆ ಹೋಗಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಈಗ ಬಂದಿದ್ದಾರೆ. ಮಾಹಿತಿಯನ್ನು ಕೂಡ ಪಡೆದುಕೊಳ್ತಿದ್ದಾರೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು. ಡಿಸಿಪಿ ಕೂಡ ಅಲ್ಲೇ ಇದ್ದಾರೆ, ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಕೊಲೆ ಆಗಿದೆ ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ಸದ್ಯಕ್ಕೆ ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ತನಿಖೆ ಆಗುತ್ತೆ. ಹಾಗಾದ್ರೆ ಮೊದಲಿಗೆ ಏನೆಲ್ಲ ಪ್ರಕ್ರಿಯೆಗಳಿರುತ್ತೋ ಆ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸ್ತಾರೆ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆಸ್ತಿ ವಿಚಾರವಾಗಿ ನಡೆದಿರಬಹುದು ಅನ್ನುವ ಶಂಕೆ ಇದೆ. ಮಾಡ್ಕೊಳ್ತಿದ್ದಾರೆ. ಒಂದು ಕಡೆ ಆಸ್ಪತ್ರೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ನಿವಾಸದ ಬಳಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ಕಮಿಷನರ್ ಬಂದಿದ್ದಾರೆ, ಅಡಿಷನಲ್ ಕಮಿಷನರ್ ಬಂದಿದ್ದಾರೆ, ಡಿಸಿಪಿ ಕೂಡ ಬಂದಿದ್ದಾರೆ. ಅಕ್ಕಪಕ್ಕದ ಮನೆಯವರನ್ನಾಗಿರ್ಬೋದು ಅಥವಾ ಅಲ್ಲಿ ಯಾರಿದ್ರು ಆ ಸಂದರ್ಭದಲ್ಲಿ ಅವರಿಂದ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಾರೆ. ಕೆಲವರನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ನೋಡಿ, ಅಲ್ಲಿ ಅಕ್ಕಪಕ್ಕದ ನಿವಾಸಿಗಳಿರ್ಬೋದು ಅಂತ ಅನಿಸ್ತಾ ಇದೆ. ಏನಾಯ್ತು, ಏನಾಗ್ತಾ ಇತ್ತು, ಮನೆಯಲ್ಲಿ ಯಾರೆಲ್ಲ ಬಂದಿದ್ರು, ಯಾರು ಬರ್ತಾ ಇದ್ರು, ಯಾರು ಹೋಗ್ತಾ ಇದ್ರು, ಈ ರೀತಿಯಾದಂತಹ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಇದು ಗಂಭೀರವಾದಂತಹ ಪ್ರಕರಣ. ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಾಗಿದ್ದಂತವರು, ನಿವೃತ್ತ ಡಿಜಿ ಅಂಡ್ ಐಜಿಪಿ ಅವರು, ಅವರ ಕೊಲೆ ಆಗಿದೆ. ಹಾಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಒಂದು ಕಡೆ ಮನೆಯ ಇಂಚಿಂಚು ಪರಿಶೀಲನೆ ಮಾಡ್ತಾ ಇರುವಂತಹ ಪೊಲೀಸರ ತಂಡ, ಅಕ್ಕಪಕ್ಕದವರ ಬಳಿಯಿಂದ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇರುವಂತಹ ಮತ್ತೊಂದು ತಂಡ, ಮತ್ತೊಂದು ಕಡೆ ಮಾರ್ಚುರಿ ಬಳಿ ಮೃತದೇಹವನ್ನ ಇಡಲಾಗಿದೆ ಅನ್ನೋದು ಕೂಡ ಈಗ ಸಿಗ್ತಾ ಇರುವಂತಹ ಮಾಹಿತಿ. ಈಗೆಲ್ಲವೂ ಕೂಡ ಆದ ಬಳಿಕ ಬಂದು ಕಮಿಷನರ್ ಬ್ರೀಫ್ ಮಾಡಬಹುದು ಏನಾಗಿದೆ ಅಂತೇಳಿ. ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಹತ್ಯೆ ಆಗಿರುವಂತದ್ದು. ಸದ್ಯ ನಾವೀಗ HSR ಲೇಔಟ್ ನ ಅವರ ಮನೆಯ ಮುಂಭಾಗದಲ್ಲಿ ಇದೀವಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಹಿರಿಯ ಅಧಿಕಾರಿಗಳ ಭೇಟಿಯಾಗಿರುವಂತದ್ದು. ಡಿಜಿಐಜಿಪಿ ಅಲೋಕ್ ಮೋಹನ್ ಅವರು ಬಂದಿದ್ದಾರೆ. ಜೊತೆಗೆ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸ್ಥಳಕ್ಕೆ ಸದ್ಯ ಈಗ ಓಂ ಪ್ರಕಾಶ್ ಅವರ ಸೊಸೆಯಾಗಿರುವಂತಹ ಅವರು ಕೂಡ ಬಂದು ಭೇಟಿ ನೀಡಿರುವಂತದ್ದು. ಸದ್ಯ ಯಾಕಾಗಿ ಈ ಒಂದು ಘಟನೆ ನಡೆದಿದೆ ಅನ್ನೋ ಬಗೆಗೆ ತಪಾಸಣೆ ನಡೀತಾ ಇದೆ, ಪರಿಶೀಲನೆ ನಡೀತಾ ಇದೆ. ಸೋಕೋ ತಂಡ ಕೂಡ ಇಲ್ಲಿ ಬಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣ, ಈ ಒಂದು ಘಟನೆ ಏನ್ ನಡೆದಿದೆ, ಈ ಘಟನೆ ಸಂಬಂಧ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಏನಂತಂದ್ರೆ ದಾಂಡಲಿರುವಂತಹ ಒಂದು ಆಸ್ತಿ ಏನಿತ್ತು, ಆಸ್ತಿ ವಿಚಾರಕ್ಕೆ ಈ ಒಂದು ಹತ್ಯೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಇವರು ಸಹೋದರಿಯರಿಗೆ ಇವರು ಆಸ್ತಿ ಮಾಡಿದ್ರು. ಆಸ್ತಿ ವಿಚಾರಕ್ಕೆ ಪದೇ ಪದೇ ಪತ್ನಿ ಕೂಡ ಗಲಾಟೆ ಮಾಡ್ತಾ ಇದ್ರು. ಗಲಾಟೆ ವಿಷಯಕ್ಕಾಗಿ ಸಹೋದರಿಯರು ತಂಗಿಯರ ವಿಷಯಕ್ಕೆ ಬರಬೇಡ ಅನ್ನುವಂತಹ ವಾರ್ನಿಂಗ್ ಕೂಡ ಓಂ ಪ್ರಕಾಶ್ ಅವರು ಮಾಡಿದ್ರಂತೆ. ಆ ಒಂದು ಘಟನೆಯ ಬಳಿಕ ಅವರು ಮತ್ತೆ ನನಗೆ ಜೀವ ಭಯ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶೇರ್ ಮಾಡಿಕೊಂಡಿದ್ರು ಓಂ ಪ್ರಕಾಶ್ ಅವರು. ಇದಾದ ಬಳಿಕ ಪದೇ ಪದೇ ಇವರ ಮಧ್ಯೆ ಕಲಹಗಳು, ಜಗಳಗಳಾಗ್ತಾ ಇರ್ತವೆ. ಹೊಯ್ಸಳ ವಾಹನದಿಂದ ಪೊಲೀಸರು ಬಂದು ಸಮಾಧಾನ ಮಾಡುವಂತೆ ಕೆಲಸ ಮಾಡ್ತಾರೆ. ಈ ಬಳಿಕ ಗನ್ ಹಿಡಿದು ಮನೆಯಲ್ಲೆಲ್ಲ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ದಾಂಡೇಲಿಯ ಆಸ್ತಿ ವಿಚಾರಕ್ಕೆ ಹತ್ಯೆ ಆಯ್ತಾ ಓಂ ಪ್ರಕಾಶ್ ಅವರದು? ತಂಗಿಯವರ ಹೆಸರಿಗೆ ಆಸ್ತಿಯನ್ನ ಮಾಡಿದ್ದಂತ ಓಂ ಪ್ರಕಾಶ್ ಅವರು ತಂಗಿ ಹೆಸರಿಗೆ ಯಾಕೆ ಆಸ್ತಿ ಮಾಡಿದ್ದೀರಿ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ರಂತೆ ಪತ್ನಿ, ವಾರನ್ನ ಮಾಡಿದಂತ ಪತ್ನಿ. ನೋಡಿ, ಆಸ್ತಿ ವಿಚಾರಕ್ಕೆ ಪ್ರತಿನಿತ್ಯವೂ ಕೂಡ ಜಗಳ ಆಗ್ತಾ ಇತ್ತು ಅನ್ನೋದು ಈಗ ಸಿಗ್ತಾ ಇರುವಂತ ಅಪ್ಡೇಟ್ ಮಾಹಿತಿ. ಗೊತ್ತಿಲ್ಲ, ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು. ಇದೆಲ್ಲವೂ ಕೂಡ ಅಂತೆ ಕಂತೆಗಳು, ಈಗ ಸಿಗ್ತಿರುವಂತ ಇನ್ಸೈಡ್ ಇನ್ಫಾರ್ಮೇಶನ್ ಅಷ್ಟೇ. ತನಿಖೆಯಿಂದ ಗೊತ್ತಾಗಬೇಕು. ಈಗ ಡಿಸಿಪಿ, ಅಡಿಷನಲ್ ಕಮಿಷನರ್ ಜೊತೆಗೆ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಇವರೆಲ್ಲರೂ ಕೂಡ ಈಗ ನಿವಾಸದ ಹೊರಗಡೆ ನಿಂತು ಮಾತಾಡ್ತಿದ್ದಾರೆ. ಇದು ಈ ಕ್ಷಣದ ಲೈವ್ ದೃಶ್ಯಾವಳಿ.
ಮನೆ ಒಳಗಡೆ ಹೋಗಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಈಗ ಬಂದಿದ್ದಾರೆ. ಮಾಹಿತಿಯನ್ನು ಕೂಡ ಪಡೆದುಕೊಳ್ತಿದ್ದಾರೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು. ಡಿಸಿಪಿ ಕೂಡ ಅಲ್ಲೇ ಇದ್ದಾರೆ, ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಕೊಲೆ ಆಗಿದೆ ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ಸದ್ಯಕ್ಕೆ ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ತನಿಖೆ ಆಗುತ್ತೆ. ಹಾಗಾದ್ರೆ ಮೊದಲಿಗೆ ಏನೆಲ್ಲ ಪ್ರಕ್ರಿಯೆಗಳಿರುತ್ತೋ ಆ ಎಲ್ಲಾ ಪ್ರಕ್ರಿಯೆಗಳನ್ನ ಮುಗಿಸ್ತಾರೆ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆಸ್ತಿ ವಿಚಾರವಾಗಿ ನಡೆದಿರಬಹುದು ಅನ್ನುವ ಶಂಕೆ ಇದೆ. ಮಾಡ್ಕೊಳ್ತಿದ್ದಾರೆ. ಒಂದು ಕಡೆ ಆಸ್ಪತ್ರೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ನಿವಾಸದ ಬಳಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ಕಮಿಷನರ್ ಬಂದಿದ್ದಾರೆ, ಅಡಿಷನಲ್ ಕಮಿಷನರ್ ಬಂದಿದ್ದಾರೆ, ಡಿಸಿಪಿ ಕೂಡ ಬಂದಿದ್ದಾರೆ. ಅಕ್ಕಪಕ್ಕದ ಮನೆಯವರನ್ನಾಗಿರ್ಬೋದು ಅಥವಾ ಅಲ್ಲಿ ಯಾರಿದ್ರು ಆ ಸಂದರ್ಭದಲ್ಲಿ ಅವರಿಂದ ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಾರೆ. ಕೆಲವರನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯವನ್ನ ಕೂಡ ಗಮನಿಸ್ತಾ ಇದೀವಿ. ನೋಡಿ, ಇಲ್ಲಿ ಅಕ್ಕಪಕ್ಕದ ನಿವಾಸಿಗಳಿರ್ಬೋದು ಅಂತ ಅನಿಸ್ತಾ ಇದೆ. ಏನಾಯ್ತು, ಏನಾಗ್ತಾ ಇತ್ತು, ಮನೆಯಲ್ಲಿ ಯಾರೆಲ್ಲ ಬಂದಿದ್ರು, ಯಾರು ಬರ್ತಾ ಇದ್ರು, ಯಾರು ಹೋಗ್ತಾ ಇದ್ರು, ಈ ರೀತಿಯಾದಂತ ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಇದು ಗಂಭೀರವಾದಂತ ಪ್ರಕರಣ. ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಾಗಿದ್ದಂತವರು, ನಿವೃತ್ತ ಡಿಜಿ ಐಜಿಪಿ ಅವರು, ಅವರ ಕೊಲೆ ಆಗಿದೆ. ಹಾಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಒಂದು ಕಡೆ ಮನೆಯ ಇಂಚಿಂಚು ಪರಿಶೀಲನೆ ಮಾಡ್ತಾ ಇರುವಂತಹ ಪೊಲೀಸರ ತಂಡ, ಅಕ್ಕಪಕ್ಕದವರ ಬಳಿಯಿಂದ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇರುವಂತಹ ಮತ್ತೊಂದು ತಂಡ, ಮತ್ತೊಂದು ಕಡೆ ಮಾರ್ಚೂರಿ ಬಳಿ ಮೃತದೇಹವನ್ನ ಇಡಲಾಗಿದೆ ಅನ್ನೋದು ಕೂಡ ಈಗ ಸಿಗ್ತಾ ಇರುವಂತಹ ಮಾಹಿತಿ. ಈಗೆಲ್ಲವೂ ಕೂಡ ಆದ ಬಳಿಕ ಬಂದು ಕಮಿಷನರ್ ಬ್ರೀಫ್ ಮಾಡಬಹುದು ಏನಾಗಿದೆ ಅಂತೇಳಿ. ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಹತ್ಯೆ ಆಗಿರುವಂತದ್ದು. ಸದ್ಯ ನಾವೀಗ HSR ಲೇಔಟ್ ನ ಅವರ ಮನೆಯ ಮುಂಭಾಗದಲ್ಲಿ ಇದೀವಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಹಿರಿಯ ಅಧಿಕಾರಿಗಳ ಭೇಟಿಯಾಗಿರುವಂತದ್ದು. ಡಿಜಿಐಜಿಪಿ ಅಲೋಕ್ ಮೋಹನ್ ಅವರು ಬಂದಿದ್ದಾರೆ. ಜೊತೆಗೆ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸ್ಥಳಕ್ಕೆ ಸದ್ಯ ಈಗ ಓಂ ಪ್ರಕಾಶ್ ಅವರ ಸೊಸೆಯಾಗಿರುವಂತಹ ಅವರು ಕೂಡ ಬಂದು ಭೇಟಿ ನೀಡಿರುವಂತದ್ದು. ಸದ್ಯ ಯಾಕಾಗಿ ಈ ಒಂದು ಘಟನೆ ನಡೆದಿದೆ ಅನ್ನೋ ಬಗೆಗೆ ತಪಾಸಣೆ ನಡೀತಾ ಇದೆ, ಪರಿಶೀಲನೆ ನಡೀತಾ ಇದೆ. ಸೋಕೋ ತಂಡ ಕೂಡ ಇಲ್ಲಿ ಬಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣ, ಈ ಒಂದು ಘಟನೆ ಏನ್ ನಡೆದಿದೆ, ಈ ಘಟನೆ ಸಂಬಂಧ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಏನಂತಂದ್ರೆ ದಾಂಡಲಿಯಲ್ಲಿರುವಂತಹ ಒಂದು ಆಸ್ತಿ ಏನಿತ್ತು, ಆಸ್ತಿ ವಿಚಾರಕ್ಕೆ ಈ ಒಂದು ಹತ್ಯೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಇವರು ಸಹೋದರಿಯರಿಗೆ ಇವರು ಆಸ್ತಿ ಮಾಡಿದ್ರು. ಆಸ್ತಿ ವಿಚಾರಕ್ಕೆ ಪದೇ ಪದೇ ಪತ್ನಿ ಕೂಡ ಗಲಾಟೆ ಮಾಡ್ತಾ ಇದ್ರು. ಗಲಾಟೆ ವಿಷಯಕ್ಕಾಗಿ ಸಹೋದರಿಯರು ತಂಗಿಯರ ವಿಷಯಕ್ಕೆ ಬರಬೇಡ ಅನ್ನುವಂತಹ ವಾರ್ನಿಂಗ್ ಕೂಡ ಓಂ ಪ್ರಕಾಶ್ ಅವರು ಮಾಡಿದ್ರಂತೆ. ಆ ಒಂದು ಘಟನೆಯ ಬಳಿಕ ಅವರು ಮತ್ತೆ ನನಗೆ ಜೀವ ಭಯ ಇದೆ ಅನ್ನುವಂತಹ ಒಂದು ಮಾಹಿತಿಯನ್ನ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶೇರ್ ಮಾಡಿಕೊಂಡಿದ್ರು ಓಂ ಪ್ರಕಾಶ್ ಅವರು. ಇದಾದ ಬಳಿಕ ಪದೇ ಪದೇ ಅವರ ಮಧ್ಯೆ ಕಲಹಗಳು, ಜಗಳಗಳಾಗ್ತಾ ಇರ್ತವೆ. ಹೊಯ್ಸಳ ವಾಹನದಿಂದ ಪೊಲೀಸರು ಬಂದು ಸಮಾಧಾನ ಮಾಡುವಂತೆ ಕೆಲಸ ಮಾಡ್ತಾರೆ. ಈ ಬಳಿಕ ಗನ್ ಹಿಡಿದು ಮನೆಯಲ್ಲೆಲ್ಲ